ಅಂತಂದ್ರೆ ನಾನು ಹುಟ್ಟಿರೋದೇ ಸ್ವತಂತ್ರವಾಗಿ. ಗಣಪತಿಯೇ ನಿನಗೆ ಆದ್ರೆ ನಾನಾದ್ರೆ ಇವರು. ಇವಾಗ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ಬಾಲಿ ಬೈದು ಬರ್ತಡೇ ಇದೆ. ಸೊ ಅವ್ರ ಬರ್ತಡೇ ಇರೋ ಕಾರಣ ಇವತ್ತು ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಎಲ್ಲರೂ. ಸೊ ಒಂದು 5 ಜನ ಹೋಗ್ತಾಯಿದ್ದೀವಿ. ಸೊ ನಾನು ಪಿಕ್ ಮಾಡೋಕ್ಕೆ ಇವತ್ತು ಅವರೇ ಬಂದಿದ್ದಾರೆ ನೋಡಿ, ಅಲ್ಲೇ ಬಂದಿದ್ದಾರೆ. ಈ ದಿನ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ. ಯಾವ ಥರ ಇರುತ್ತೆ ಫುಲ್ ವಿಡಿಯೋ ನೋಡಿ. ಬೈ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ದೇವರು. ಥ್ಯಾಂಕ್ ಯು. ಔಟ್ಫಿಟ್ ಹೆಂಗಿದೆ? ಚೆನ್ನಾಗಿದೆ. ಐ ಕ್ರೇಜಿ ಮಿಲ್ಕಿ. ನಂದು ನಿನ್ನ ಔಟ್ಫಿಟ್ ಕ್ರೇಜಿ ಆಗಿದೆ. ಒಂಥರ ಹೀರೋ ಲುಕ್ಕು, ಹೀರೋ ಫೀಲ್ ಬರ್ತಾ ಇದೆ. ನೈಸ್ ಗೈಸ್, ಹೇಗಿದೆ ಅಂತ ನೀವು ಹೇಳಿ. ಚೆನ್ನಾಗಿಲ್ಲ ಅಂದ್ರೂ ಓಕೆ ಅಪ್ಪ ಅಂತ ಏನಾದ್ರೂ ಅನ್ಸಿರುತ್ತೆ, ಓಕೆನಪ್ಪ ಅಂತ ಆದ್ರೂ ಅನ್ಸಿರುತ್ತೆ ನಿಮ್ಗೆ. ಅಷ್ಟೇ ಅನ್ಸಿದ್ರೆ ಸಾಕು. ಸೊ ಇವಾಗ ಯಾರಿದ್ರೆ ಒಳಗಡೆ? ಹರ್ಷ. ಸೊ ನಾನು, ಹರ್ಷ, ಬೈ 3 ಜನ ಇದೀವಿ ಇವಾಗ. ನೋಡಿ ನಮ್ ಸ್ನೇಕ್ ರಾಜು ಬೈಗೆ ಫೋನ್ ಮಾಡ್ತೀವಿ. ಹಿಂಗೆ ಮಾಡೋದವ್ರು. ನೋಡಿ 6:15 ಪರ್ಫೆಕ್ಟ್ ಎಲ್ಲ ರೆಡಿಯಾಗಿ ಅಂತ ಹೇಳಿದ್ವಿ. ನೋಡಿ 6:40 ಆಗಿದೆ. ಸೊ 3 ಜನ ಪರ್ಫೆಕ್ಟ್ ಆಗಿ ಬಂದಿದ್ದೀವಿ. ಸೊ ಇನ್ನು ನಮ್ಮ ಸ್ನೇಕ್ ರಾಜು ಬಾಯ್ ಬರಬೇಕು ಒಬ್ರು, ಅದಾದ್ಮೇಲೆ ನಮ್ಮ ತೇಜ ಒಬ್ಬ ಬರಬೇಕು. ಸೊ ಅವ್ರು ಬರ್ತಿದ್ದಂಗೆ ಹೊರಟು ಬಿಡೋದೆ. ಟಿಫನ್ ಎಲ್ಲಿ ಮಾಡೋಣ? ಶಾರ್ಕು. ಸೊ ಆಂದವೇ ಹೋಗ್ತಾ ಶಾರ್ಕಲ್ಲಿ ಟಿಫನ್ ಮಾಡ್ಕೊಂಡು ಹೊರಡ್ತೀವಿ. ಫುಲ್ ಎಲ್ಲ ನೀಟಾಗಿ ವಾಷಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದು ನಿಲ್ಸ್ಕೊಂಡಿದ್ದಾರೆ. ಸೊ ಇವಾಗ ಲೇಟ್ ಮಾಡೋದು ಬೇಡ, ಇಲ್ಲೇ ಆಗ್ಲೇ 6:30 ಹೋಗಿದೆ. ಓಕೆನೆ, ಒಂದು 3 hours ತಗೊಳುತ್ತೆ ಅನ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟು ತೇಜನ ಮತ್ತೆ ನಮ್ಮ ರಾಜು ಬೈನ ಕ್ಯಾಚ್ ಮಾಡೋಣ ಬನ್ನಿ. ಗೈಸ್ ಇಲ್ಲಿ ನೋಡಿ, ಇದು ಯಾವ್ದಿದು ಓಲ್ಡ್ ಮನಿ ಅಂತೆ, ಬ್ಲಾಬ್ಲಿ ಬ್ಲೂ. ಈ ಪರ್ಫ್ಯೂಮ್ ಹೆಸರು ಬ್ಲಾಬ್ಲಿ ಬ್ಲೂ ಅಂತ. ಯಾವ್ದೋ ಒಂದು ಪರ್ಫ್ಯೂಮ್ ತರಿಸಿದ್ದಾರೆ ಬ್ಲಿಂಕಿಟ್ ಅಲ್ಲಿ. ಎಷ್ಟು ರೂಪಾಯಿ ಬೈ ಇದು? 275 ರುಪೀಸ್ ಇದೆ. ಜಸ್ಟ್ 1 ಕಿಲೋಮೀಟರ್ ಇಲ್ಲ ನಮ್ಮ ಮನೆಯಿಂದ ಅವ್ರ ಮನೆಗೆ, 1 ಕಿಲೋಮೀಟರ್ನು ಇಲ್ಲ. ಮನೆ ಹತ್ರನೇ ಹೋಗಿ ಪರ್ಫ್ಯೂಮ್ ಎತ್ಕೊಂಡು ಹೊಡ್ಕೊಂಡ್ ಬರ್ಬೋದಾಗಿತ್ತು. ಮನೆ ಹತ್ರ ಯಾವನ್ಗೂರು ಹೋಗ್ತೇನೆ ಅಂತ ಸೋಂಬೇರಿಗೆ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ಇದು ಯಾವ್ದೋ ಬ್ಲಾಬ್ಲಿ ಬ್ಲೂ ಓಲ್ಡ್ ಮನಿ ಅಂತ ಒಂದು ಪರ್ಫ್ಯೂಮ್ ತರಿಸ್ಕೊಂಡಿದ್ದಾರೆ 275 ರುಪೀಸ್ ಕೊಟ್ಟು. ಜನ ಕಾಸಿಲ್ಲ ಅಂತ ಪ್ರತಿದಿನ ಕೂಲಿ ಕೆಲಸ ಮಾಡಿ ತಿಂತಾ ಇದಾರೆ. ಇವರು ಸೆಕೆಂಡಿಗೆ ಖರ್ಚು ಮಾಡ್ತಾ ಇದಾರೆ. ಏನ್ ಹೇಳೋಣ ಇಂಥವ್ರಿಗೆಲ್ಲ. ಮನೆ ಹತ್ರ ಇರೋ ಗಣೇಶನ ಗುಡಿಗೆ ಒಂದು ಗಣಪತಿ ಟೆಂಪಲ್ಗೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಗಣಪತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಈ ದೇವಸ್ಥಾನ ಇಲ್ಲಿ ಯಾವ ತರ ಅಂತ ಹೇಳಿದ್ರೆ, ನಮ್ಮ ನೆಲಮಂಗಲ ಸುತ್ತಮುತ್ತ ಎಷ್ಟು ಮನೆಗಳಿದಾವೆ, ಎಷ್ಟು ಜನಗಳಿದ್ದಾರೆ, ಆಲ್ಮೋಸ್ಟ್ 3/4 ಭಾಗ ಜನ, ಆಲ್ಮೋಸ್ಟ್ ಎಲ್ರು ಅಂತಾನೆ ಅಂತ ಅನ್ಕೊಳ್ಳಿ. ಎಲ್ಲರೂ ಯಾವ್ದಾದ್ರು ಒಂದು ಟ್ರಿಪ್ ಹೋಗ್ಬೇಕಾದ್ರೆ ಆಗಿರ್ಬೋದು, ಅಥವಾ ಒಂದು ಹೊಸ ಗಾಡಿ ತಗೊಂಡ್ರೆ ಆಗಿರ್ಬೋದು, ಏನಾದರೂ ಒಂದು ಒಳ್ಳೆ ಶುಭ ಸಂದರ್ಭದಕ್ಕೆ ಅಕಸ್ಮಾತ್ ಏನಾದರೂ ಒಂದು ಒಳ್ಳೇದು ಏನಾದರೂ ಮಾಡ್ತಿದ್ದಾರೆ ಅಂತ ಅಂದರೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವ್ರ ದರ್ಶನ ಪಡ್ಕೊಂಡು, ಅಥವಾ ಇಲ್ಲಿ ಪೂಜೆ ಮಾಡಿಸ್ಕೊಂಡು, ವೆಹಿಕಲ್ಸ್ ಏನಾದರೂ ತೊಗೊಂಡಿದ್ರೆ ಪೂಜೆ ಮಾಡಿಸ್ಕೊಂಡು, ದೇವ್ರ ದರ್ಶನ ಅಂತೂ 100% ಪಡ್ಕೊಂತಾರೆ. ಟ್ರಿಪ್ ಹೋಗೋಕ್ಕಿಂತ ಮುಂಚೆ ಬಂದು ದೇವ್ರ ಪೂಜೆ ಮಾಡಿಸ್ಕೊಂಡು, ವೆಹಿಕಲ್ಗಳನ್ನ ಪೂಜೆ ಮಾಡಿಸ್ಕೊಂಡು ಈ ಥರ ಮಾಡೇ ಮಾಡ್ತಾರೆ. ಸೊ ಈ ದೇವಸ್ಥಾನ ತುಂಬ ಫೇಮಸ್ಸು. ಇಲ್ಲೇ ಉದ್ಭವ ಆಗಿರುವ ಗಣಪತಿ ದೇವಸ್ಥಾನ ಇದು. ನಮ್ಮ ನೆಲಮಂಗಲದಲ್ಲಿ ಗಣೇಶನ ಗುಡಿಲಿ ಲೊಕೇಟ್ ಆಗಿದೆ. ನೀವುಗಳು ಯಾರಾದರೂ ನೆಲಮಂಗಲ ಸೈಡು ಅಥವಾ ಬೆಂಗಳೂರು ಸೈಡ್ ಹೋಗ್ಬೇಕಾದ್ರೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ ನೋಡಿ. ಈ ಸುತ್ತ ಪ್ಲೇಸ್ ಆಗಿರ್ಬೋದು, ಅಥವಾ ಇಲ್ಲಿರೋ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಫುಲ್ ಎಲ್ಲ ನಿಮಗೆ ಪೀಸ್ ಆಗಿ ಏನೋ ಒಂಥರ ನೆಮ್ಮದಿ ಕೊಡುತ್ತೆ ನಿಮಗೆ. ಎಷ್ಟೋ ಜನ ವಾಕಿಂಗ್ ಮಾಡೋರು, ವಯಸ್ಸಾಗಿರೋರು ವಾಕಿಂಗ್ ಮಾಡೋಕ್ಕಾಗಿರೋರು, ಅಥವಾ ಯಾರಾದರೂ ಈವ್ನಿಂಗು ಸಂಜೆ ಹೊತ್ತು ಟೈಮ್ ಪಾಸ್ ಮಾಡೋಕ್ಕಾಗಿರ್ಬೋದು, ಇಲ್ಲಿ ದೇವಸ್ಥಾನ ಹತ್ರ ಬಂದು ಕೂತ್ಕೊತಾರೆ. ಎಷ್ಟು ಒಂಥರ ಪೀಸ್ ನೆಮ್ಮದಿ ಕೊಡುತ್ತೆ ಈ ಒಂದು ಜಾಗ ಅಂತ ಹೇಳಿದ್ರೆ, ನೀವು ಒಂದ್ಸಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ನೀವು ಬನ್ನಿ ಒಂದ್ಸಲಿ ಜಾತ್ರೆ ನೋಡಿ. ಜಾತ್ರೆ ನೋಡಕ್ ಆಗ್ಲಿಲ್ಲ ಅಂದ್ರೇನು ಈ ದೇವಸ್ಥಾನಕ್ಕೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಹೋಗಿ ನೋಡಿ. ಗಣಪತಿ 100% ಒಳ್ಳೇದ್ ಮಾಡೇ ಮಾಡ್ತಾರೆ. ನೋಡಿ ಇವನು ಒಳ್ಳೇದ್ ಮಾಡಿರೋದಕ್ಕೆ ಈ ತರ ಹೀರೋ ತರ ಕಾಣಿಸ್ತಿರೋದು ಇವತ್ತು ಇವನು. ಅದಿಲ್ಲ, ಎಲ್ಲ ದೇವ್ರ ಆಶೀರ್ವಾದ. ಅದನ್ನ ನಾನು ಹೇಳಿದ್ದು. ಸಂಗಳ ಗಣೇಶನ್ ಯಾವ್ದಾರು ಒಂದು ಗಣಪತಿಯೇ ನಿನಗೆ ತಮಟೆ ಡ್ಯಾನ್ಸ್ ಆಡ್ತಾವ್ ದೇವ್ರು. ಅದೊಂಥರ ವೈಬ್ ಅದು ನಮ್ಮ ಸ್ಟಾರ್ಟಿಂಗ್ ಸ್ಟೆಪ್. ನಮ್ ರಾಜು ಬಾಯಿ ಮಿನಿಮಮ್ ಏನಿಲ್ಲ ಅಂತಂದ್ರು ಅವ್ರಿಗೆ ಒಂದೊಂದ್ಸತಿ ಇಲ್ಲ ಬಲ್ಲು ನಾನು ಮಲಗ್ತೀನಿ ಅಂತಂದ್ರು. ನೈಟ್ ಸಿಕ್ಕಿದ್ರು ನನಗೆ ಕೇಕ್ ಕಟ್ ಮಾಡ್ತಿದ್ರು.
ಇಲ್ಲ ಬಲು ನಾನು ಈಗ ಹೋಗಿ ಮಲಗ್ಬಿಡ್ತೀನಪ್ಪ ಫುಲ್ ಟಯರ್ಡ್ ಆಗಿದೆ ಅಂದ್ರು. ಅವಾಗ ಒಂದೊಂದ್ಸತಿ ಒಂದೊಂದು ಸ್ಟೇಟಸ್ ಹಾಕಿದ್ದಾರೆ. 5 ಗಂಟೆ 2 ನಿಮಿಷಕ್ಕೆ ಒಂದು ಸ್ಟೇಟಸ್ ಹಾಕಿದ್ದಾರೆ. 5:20ಕ್ಕೆ ಫೋನ್ ಮಾಡಿದ್ರೆ ಬಾಲು ನಿದ್ದೆ ಮಂಪ್ರೆ ಎಳೆದ್ಬಿಡ್ತು ಮಲಗ್ಬಿಟ್ಟಿದೀನಿ ಅಂತಂದ್ರು. ಫೋನ್ ಮಾಡ್ತಾ ಇದೀನಿ. ಇನ್ನ ತೇಜಂಗೆ ನಮ್ಮ ರಾಜುಬಾಯಿಗೆ ಇನ್ನ ವೇಟ್ ಮಾಡ್ತಾನೆ ಇದೀವಿ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 6:51 ಆಗಿದೆ. ಸೊ 20 ಮಿನಿಟ್ಸ್ ಇಂದ ವೇಟ್ ಮಾಡ್ತಾ ಇದೀವಿ. ಸೊ ಇನ್ನ ಎಷ್ಟೊತ್ತಿಗೆ ಬರ್ತಾರೆ ಆ ಟೈಮ್ ತೋರಿಸ್ತೀನಿ ನೋಡಿ. ಶುರು ಹಚ್ಕೊಬೇಕು ಇವಾಗ. ಇವ್ರಾದ್ರೆ ನಾನಾದ್ರೆ ಇವರು. ಇವಾಗ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಬರ್ತ್ಡೇ ದಿವಸನೂ ತಪ್ಪಿಲ್ಲ, ರನ್ನಿಂಗ್ ದಿವಸನೂ ತಪ್ಪಿಲ್ಲ, ಫಂಕ್ಷನ್ ದಿವಸನೂ ತಪ್ಪಿಲ್ಲ. ಯಾವ್ದೂ ಯಾವ ದಿವಸನೂ ಇವ್ರಿಗೆ ಫೋನ್ ಮಾಡಿ ವೆಯ್ಟ್ ಮಾಡೋದಂತೂ ನಮಗೆ ತಪ್ಪಿದ್ದಲ್ಲ. 8971285928 ಈ ನಂಬರ್ ಆದ್ರೂ ಯೂಸ್ ಆಗುತ್ತೆ. ಇದು ನೋಡ್ತಿರೋರು ಅವ್ರ ನಂಬರ್ ಆದ್ರೂ ಸೇವ್ ಮಾಡ್ಕೊಳ್ಳಿ. ಆ ವಿಡಿಯೋಕ್ಕಾದ್ರೂ ಬಂದೇ ಬರ್ತಾರೆ. ಅವರು ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆ ಫೋನ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರು ಬರಲ್ಲ. ಮಲಗೋದೇ 5 ಗಂಟೆಗೆ. ನೋಡಿ, ನಾವು ದೇಶಭಕ್ತಿ ಯಾವತ್ತೂ ಬಿಡಲ್ಲ. ದೇಶಭಕ್ತಿ ನಾನು ಬಿಡಲ್ಲ, ಯಾಕಂತಂದ್ರೆ ನಾನು ಹುಟ್ಟಿರೋದೇ ಸ್ವತಂತ್ರವಾಗಿ. ಸ್ವತಂತ್ರವಾಗಿ ಹುಟ್ಟಿದೀರಾ? ಫ್ರೀಡಮ್ ಆಗಿ. ಸ್ವತಂತ್ರವಾಗಿ ಹುಟ್ಟಿಲ್ಲ, ಸ್ವತಂತ್ರ ದಿನಾಚರಣೆ ದಿವಸ ಹುಟ್ಟಿದ್ದಾರೆ. ಸ್ವತಂತ್ರವಾಗಿ ಹುಟ್ಟುಬಿಟ್ಟವ್ರಂತೆ. ನಮ್ಮ ರಾಜುಬಾಯಿದು ಸ್ಟೇಟಸ್ ತೋರಿಸ್ತೀವಿ ನೋಡಿ ನಿಮ್ಗೆ. ಯಾವ ತರ ಹಾಕಿದ್ದಾರೆ ಇವತ್ತು August 15 ಇರೋದ್ರಿಂದ. ಸೇಮು ನೀವು ನೋಡಿ, ನಾನು ಹೇಳೋದ್ಕಿಂತ ನೀವು ನೋಡಿ ಒಂದ್ಸಲಿ ಯಾವ ತರ ಇದೆ ಅಂತ. अरुण राजू की तरफ से समस्त देशवासियों को स्वतंत्रता दिवस की हार्दिक शुभकामनाएं। ಏನ್ ಹೇಳ್ತೀರಾ ಇದಕ್ಕೆ? ಮಾತೇ ಇಲ್ಲ. ಕಮಲದಲ್ಲಿ ಎರಳ್ಬಿಟ್ರು ನಮ್ಮ ರಾಜು ಬೈ. ಗೈಸ್ ಯಪ್ಪ, ಅಂತೂ ಇಂತೂ ನಮ್ಮ ರಾಜುಬಾಯಿ ಬಂದಿದ್ದಾರೆ. ನಿಮ್ಗೆ ಟೈಮ್ ತೋರಿಸ್ತೀನಿ ನೋಡಿ. ಇಲ್ಲಿ 7:40ಗೆ ಬಂದಿದ್ದಾರೆ. ನಾವು 6:40 ಇಂದ ಫೋನ್ ಮಾಡಕ್ ಶುರು ಮಾಡಿದ್ಗೆ 7:40ಗೆ ಬಂದಿದ್ದಾರೆ. ಯಾವಾಗ್ಲೂ ಲೇಟೇನೆ. ಇದಕ್ಕೆ ನಮ್ಮ ರಾಜುಬಾಯಿ ಉತ್ತರ ಕೊಡ್ಬೇಕು. ಏನ್ ಉತ್ತರ ಕೊಡ್ತೀರಾ ಭಯ್ಯ? ಕೂತ್ಕೊಂಡಿದೆ. ಹೊಸ ಗರಿ ನೋಟ್ಗಳೇ ಎತ್ಕೊಂಬಂದವ್ರೆ. ಬ್ಯಾಂಕ್ಗೆ ಹೋಗಿ ನಿನ್ನೆ ಹೋಗಿ ಇವತ್ತು ಸ್ವಲ್ಪ ಬರ್ತಡೇ ಅಲ್ವಾ, ಖರ್ಚು ಮಾಡಕ್ಕೆ ಎಮರ್ಜೆನ್ಸಿ ಬೇಕಾಗಿದೆ ಅಂತ ಪರ್ಸಲೆಲ್ಲ ಬರೀ ಗರಿ ನೋಟ್ಗಳೇ ಇಟ್ಟಿದ್ದಾರೆ. ಪರ್ಸಲ್ಲಿ ಈ ತರ ಫೋಲ್ಡ್ ಮಾಡಿ ನೋಡಿ. ಅದು ಒಂದ್ ಗುಡ್ಡೆ ಒಂದ್ ಕಂತೆ ಏನಾದ್ರು ಇಟ್ಬಿಟ್ರೆ ಗೊತ್ತಾಗ್ಬಿಡ್ತೈತಿ ಅನ್ಬಿಟ್ಟು ಈ ತರ ಅರ್ಧ ಹಿಂಗೆ ಸಪ್ರೇಟ್ ಹಿಂಗೆ ಆಫ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕಿ ಸಪ್ರೇಟ್ ಇಕ್ಕಿದ್ದಾರೆ. ನಾವು ನೋಡ್ಬಿಡ್ತೀವಿ ಒಂದೇ ಸಲ ತೆಗೆದ್ಬಿಟ್ರೆ ಅಂತ. ಒಂದ್ ನೋಟ್ ಈ ತರ ಯಾವಾಗ ಈ ತರ ಒಂದ್ ಸಣ್ಣದು ಇದ್ಕಲಿದ್ದು ಮತ್ತೆ ಈ ತರದ್ದು ಇನ್ನೊಂದು ತಕ್ಕಣದು. ಕಲಿಬೇಕ್ರಿ ಇಂಥವ್ರನ್ನೆಲ್ಲ ನಾವು ನೋಡಿ ಕಲಿಬೇಕು. ಯಾವ ತರ ದುಡ್ಡು ಸಪ್ರೇಟ್ ಇಡಬೇಕು, 500 ಯಾವ ಕಡೆ ಇಡಬೇಕು, 100 ಯಾವ ಕಡೆ ಇಡಬೇಕು, ಆಗ ಯಾವ ಅಕೌಂಟಲ್ಲಿ ದುಡ್ಡು ಇಡಬೇಕು, ಯಾವ ಅಕೌಂಟಲ್ಲಿ ದುಡ್ಡು ಇಡಬಾರ್ದು, ಇವ್ರನ್ನ ನೋಡಿ ಕಲಿಬೇಕು. ಕುಣಿಗಲ್ ರೋಡ್ ಹತ್ರ ಇರೋ ಶಾರ್ಟ್ಗೆ ಟಿಫನ್ ಮಾಡಕ್ ಬಂದಿದ್ದೀವಿ. ಸೊ ಇಲ್ಲಿನೋ ನೋಡಿ ಬೈಕರ್ಸ್ ಎಲ್ಲರೂ ಫುಲ್ ಇಂಡಿಪೆಂಡೆನ್ಸ್ ಡೇ ರೈಡ್ ಹೊರಟಿದ್ದಾರೆ. ಸೊ ಈ ಥರ ಎಲ್ಲ ನೋಡುವಾಗ ನಮ್ಗೆ ಖುಷಿ ಆಗುತ್ತೆ. ಎಲ್ಲರೂ ಇವಾಗ ಮೈಸೂರು ಬೆಟ್ಟಕ್ಕೆ ಬಂದು ರೀಚ್ ಆಗಿದ್ದೀವಿ. ಸೊ ಕಾರ್ನ ಇಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಹಾಕಿ ಸೊ ಬಂದಿದ್ದೀವಿ ಇಲ್ಲಿ. ಈಗ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಬರ್ತೀವಿ. ಬನ್ನಿ ದರ್ಶನ ಮಾಡಕ್ಕೆ ಹೋಗೋಣ. ಸೊ ಗೈಸ್, ದರ್ಶನ ಮಾಡ್ಕೊಂಡ್ ಬಂದಿದ್ದೀವಿ. ಜಸ್ಟ್ ಒಂದು 5 ನಿಮಿಷದಲ್ಲಿ ದರ್ಶನ ಮಾಡ್ಕೊಂಡ್ ಬಂದಿದ್ದೀವಿ. ಇವತ್ತು ಆ್ಯಕ್ಚುಲಿ ತುಂಬ ಜನ ಜಾಸ್ತಿ ಇದ್ದಾರೆ. ನಿಮಗೆ ಹೆಂಗ ಅನಿಸ್ತು ದೇವ್ರ ದರ್ಶನ ಮಾಡಿ? ದೇವ್ರ ಮುಂದೆನೆ ಕೂತ್ಕೊಂಡು ಒಂದು 10 ನಿಮಿಷ, ಒಂದು ಮಿನಿಮಮ್ ಒಂದು 6-7 ನಿಮಿಷ ದೇವ್ರ ಮುಂದೆನೆ ಕೂತ್ಕೊಂಡು ನೋಡಿ ನಮಗೆ ಪ್ರಸಾದ ಕೊಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ತಾಯಿ ಇವ್ರ ಬರ್ತಡೆಗೆ ತಾಯಿ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಸದಾ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ. ಅದು ನೆಕ್ಸ್ಟ್ ಲೆವೆಲ್ ಆಶೀರ್ವಾದ. ಇವತ್ತು ಸ್ಯಾಟರ್ಡೇ ಅಲ್ವಾ, ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಜಾಸ್ತಿ ಇದ್ದಾರೆ. ನಾಳೆ ಸಂಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಇಲ್ಲಂತೂ 100% ರೆಸ್ಟ್ ಜಾಸ್ತಿ ಇದ್ದೇ ಇರ್ತಾರೆ. ದೇವಸ್ಥಾನ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಇವಾಗ ನಮ್ಮ ನಂಜನಗೂಡ್ಗೆ ಹೋಗೋಣ ಅಂತ ಇವಾಗ ಆನ್ ದ ವೇ ನಂಜನಗೂಡ್ಗೆ ಹೋಗ್ತಾ ಇದೀವಿ. ಸೊ ನಂಜನಗೂಡು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನಂಜನಗೂಡು ದೇವಸ್ಥಾನ ದರ್ಶನ ಕೂಡ ಮಾಡ್ಕೊಂಡಿದೀವಿ. ಸೊ ನೆಕ್ಸ್ಟ್ ಇವಾಗ ದೇವಸ್ಥಾನದ ಪ್ರಸಾದ ಇರ್ಬೋದು, ಅಥವಾ ಪ್ರಸಾದ ಏನಾದ್ರು ಕೊಡ್ತಿಲ್ಲ ಅಂತ ಹೇಳಿದ್ರೆ ಆಚೆ ಎಲ್ಲಾದ್ರೂ ಒಂದ್ ಕಡೆ ಊಟಕ್ಕೆ ಹೋಗ್ಬೇಕು. ಸೊ ತುಂಬಾ ಉಪಯೋಗ ಇದೆ. ಇದು ಒಂದು ಗೈಸ್, ನಂಜನಗೂಡಲ್ಲಿನೇ ಪ್ರಸಾದ ತಿಂದಿದ್ದೀವಿ ಇವತ್ತು. ಪ್ರಸಾದ ತುಂಬ ಚೆನ್ನಾಗಿತ್ತು. ಸೊ ನಮಗೆ ನಂಜನಗೂಡಲ್ಲಿ ಪ್ರತಿಯೊಂದು ಕಡೆನೂ ದೇವಸ್ಥಾನದಿಂದ ಹಿಡಿದು ದಾಸೋಹದವರೆಗೂ ಪ್ರತಿಯೊಂದೊಂದು ಕಡೆನೂ ಹೆಲ್ಪ್ ಮಾಡಿದ್ದಾರೆ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಇದ್ದಾಗಿಂದನೂ ಇಲ್ಲಿಗೆ ಬರೋವರೆಗೂ ನಮ್ಮನ್ನ ಟ್ರ್ಯಾಕ್ ಮಾಡಿ ಪ್ರತಿಯೊಂದು ಕಡೆನೂ ಇನ್ಫಾರ್ಮೇಷನ್ ತಗೊಂಡು ನಮಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಸಿದ್ದರಾಜ್ ಸರ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದೆ. ಇವತ್ತು ಭೇಟಿ ಮಾಡಿದ್ದೀನಿ. ಇವರೇ ನಮ್ಮ ಸಿದ್ದರಾಜ್ ಸರು. ನಮಸ್ತೆ, ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಫುಲ್ ಹೆಲ್ಪ್ ಮಾಡಿದ್ದಾರೆ ನಮಗೆ ಇಲ್ಲೆಲ್ಲ ಬಂದಾದ್ಮೇಲಿಂದ.
ನಾವು ಮೈಸೂರಿಗೆ ಈ ಕಡೆ ಯಾವತ್ತೇ ಬಂದ್ರೇನು ನಿಮ್ಗೆ ನೆನ್ಸ್ಕೊಂತೀವಿ, ನಿಮ್ಗೆ ಕರೆ ಮಾಡೇ ಮಾಡ್ತೀವಿ. ನಾವು ನಿಮ್ಗೆ ಸಪೋರ್ಟಲ್ಲಿ ಇರ್ತೀವಿ, ನೀವು ನಮ್ಗೆ ಸಪೋರ್ಟಲ್ಲಿ ಇರಿ ಅಷ್ಟೇ. ಈ ಕಡೆ ಬಂದರೆ ಸರ್ ಕರೆ ಮಾಡೇ ಮಾಡ್ತೀವಿ. ತುಂಬಾನೇ ಖುಷಿ ಆಯಿತು ಸಿದ್ದರಾಜ್ ಸರ್ ಒಂದು ಸೆಕೆಂಡ್ ತುಂಬ ಥ್ಯಾಂಕ್ ಯು ಸರ್. ಸರ್ ಇವರು ನಮ್ಮ ಸ್ನೇಕ್ ರೆಸ್ಕ್ಯೂರು ನೆಲಮಂಗಲದಲ್ಲಿ ಫಸ್ಟ್ ತುಮಕೂರಲ್ಲಿದ್ದರು. 2011 ಸ್ನೇಕ್ ರೆಸ್ಕ್ಯೂ ಮಾಡ್ಕೊಂಡ್ಬಂದಿದ್ದಾರೆ. ಎಂಥ ನೀವು ಏನೇ ಹೋರಾಟಕ್ಕೆ ಆಗಲಿ ಪ್ರತಿಯೊಂದು ಸೋಷಿಯಲ್ ವರ್ಕಿಗೆ ಏನೇ ಇದ್ರೇನು ಫಸ್ಟು ಮನೆ ಕೆಲಸ ಬಿಟ್ಟು ಮುಂದೆ ಇರ್ತಾರೆ, ರೆಡಿ ಇರ್ತಾರೆ. ಒಂದು ಕರೆ ಅಷ್ಟೇ ಇರಲಿ. ಅಲ್ಲೇ ನಂಜನಗೂಡು ಮುಗಿಸ್ಕೊಂಡು ಆಲ್ಮೋಸ್ಟ್ ಮದ್ದೂರು ಬಿಟ್ಟಿದ್ದೀವಿ. ಇವಾಗ ನಮ್ಮ ಸ್ನೇಕ್ ರಾಜುಬಾಯಿ ತೋರಿಸ್ತೀನಿ ನೋಡಿ, ಫುಲ್ಲು ಗಜ್ನಿ ಸ್ಟೈಲ್ ಅವ್ರು. ನಾವು ಎಲ್ಲಾದ್ರೂ ಯಾವ್ದಾದ್ರು ಲೊಕೇಶನ್ಗೆ ಹೋಗ್ಬೇಕು ಅಂತ ಪ್ಲಾನ್ ಆಗ್ಲಿ, ಅವರು ಸ್ಪೆಕ್ಸ್ ಮಾತ್ರ ಬಿಚ್ಚಲ್ಲ. ಮಲಗ್ಲಿ, ಎದೊಳ್ಳಿ, ಕುಂತ್ಕೊಂಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ಅವ್ರ ಸ್ಪೆಕ್ಸ್ ಮಾತ್ರ ಬಿಚ್ಚೋದೇ ಸಾಧ್ಯನೇ ಇಲ್ಲ. ನೋಡಿ, ಇನ್ನ ನಾವು ಎಷ್ಟೇ ಜೋರಾಗಿ ಮಾತಾಡ್ಲಿ ಅವ್ರು ಎದೊಳಲ್ಲ, ಸ್ಪೆಕ್ಸ್ ಬಿಚ್ಚಲ್ಲ. ಸುಜಲಾಂ ಸುಫಲಾಂ. ಈ ತರ ಗರ್ಜನೆ ಆಗಿರ್ಬೋದು, ಪ್ರತಿಯೊಂದೊಂದು ನಾವು ನೋಡ್ತಾ ಇರ್ತೀವಿ. ಸೊ ನೀವು ನೋಡ್ಲಿ ಅಂತ ಈ ತರ ತೋರಿಸ್ತಾ ಇದೀನಿ. ನಾವು ಒಬ್ರೇ ಖುಷಿ ಪಡಲ್ಲ, ನೀವು ಖುಷಿ ಪಡಿ. ಗೈಸ್, ನಾವು ಮೈಸೂರಿಂದ ರಿಟರ್ನ್ ಬರ್ತಾ ಮದ್ದೂರಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಇಲ್ಲಿ ರೀಲ್ಸ್ ಮಾಡಕ್ಕೆ ನಮ್ಗೆ ಟೈಮ್ ಕೊಟ್ಟಿದ್ಕೆ ತುಂಬಾ ನಾಮ್ ಕ್ಯಾ ಬಾಯ್? ನಾಮ್ ಪ್ರಕಾಶ್ ಗಿರಿ ಬೈ ಅವರು ಇಲ್ಲಿ ನಮ್ಗೆ ರೀಲ್ಸ್ ಮಾಡಕ್ಕೆ ಜಾಗ ಕೊಟ್ರು. ಥ್ಯಾಂಕ್ ಯು ಬೈ. ಓಕೆ, ಥ್ಯಾಂಕ್ ಯು, ವೆಲ್ಕಮ್. ಯು ಆರ್ ಫ್ರಮ್ ನೇಪಾಲ್ ಟು ಬೈತಡಿ. ಇವರು ನೇಪಾಳ ಬೈತಡಿ ಹತ್ರ ಊರು ಇವ್ರದ್ದು. ಥ್ಯಾಂಕ್ ಯು ಬೈ. ಓಕೆ, ಥ್ಯಾಂಕ್ ಯು. ರೀಲ್ಸ್ ಯೂಟ್ಯೂಬ್ ನೇ ಅಪ್ಲೋಡ್ करता देखो. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ಬನ್ನಿ ಗೈಸ್, ಇವಾಗ ಲೇಟ್ ಆಗಿದೆ, ಮನೆಗೆ ಹೋಗ್ಬಿಡೋಣ. ಬನ್ನಿ ಗೈಸ್, ಬನ್ನಿ ಅಲ್ಲ. ಓಕೆ, ಲೆಟ್ಸ್ ಗೋ. ಗೈಸ್, ಫೈನಲಿ ನೆಲಮಂಗಲ ರೀಚ್ ಆಗಿದ್ದೀವಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ. ಸೊ ಬನ್ನಿ ಮನೆಗೆ ಹೋಗಿ ಮಲ್ಗೋಣ ಆರಾಮಾಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.